ಓಕೆನಾ ರೆಡಿನಾ? ರೆಡಿ. ಓ ಬಂದ. ನಮಸ್ಕಾರ ಎಲ್ರಿಗೂ. ಇದು ನನ್ನಮ್ಮ. ಸೊ ಇವಾಗ ಹೊಸ ವಿಷಯ ಏನು ಅಂದರೆ ನಮ್ಮಮ್ಮ ಹೊಸ ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ದಾರೆ. ಹೌದು. ಯೂಟ್ಯೂಬ್ ಚಾನಲ್ ಹೆಸರು ಜಯೋಪಚಾರ ವ್ಲಾಗ್ಸ್ ಅಂತ. ಸೊ ಈ ಚಾನಲ್ನಲ್ಲಿ ಯಾವ್ಯಾವ ಥರ ವಿಡಿಯೋಸ್ ಬರುತ್ತೆ ಅಂದರೆ ಎನಿ ಕೈಂಡ್ ಆಫ್ ಮನೆಯಲ್ಲಿ ಏನಾದರೂ ವಿಷಯಗಳು ನಡೆದ್ರೆ ಅದರ ವ್ಲಾಗ್ಸು, ಕಿಚನ್, ಮೇನ್ಲಿ ಕಿಚನ್ ಅಡುಗೆ. ಇದು ಜಯೋಪಚಾರ ಅಂದರೆ ನಮ್ಮಮ್ಮನ ಹೆಸರು ಜಯಮ್ಮ. ಜಯಮ್ಮನ ಉಪಚಾರ, ಜಯೋಪಚಾರ ಅಂತ ಒಂದು ವ್ಲಾಗ್ ಶುರು ಮಾಡಿದ್ದಾರೆ. ಎಲ್ಲ ಒಳ್ಳೇದಾಗಲಿ. ಓಕೆ, ನಿಂದು ನಮಸ್ಕಾರ ಹೇಳ್ಬಿಡಮ್ಮ. ನಮಸ್ಕಾರ ಸ್ನೇಹಿತರೆ. ಅಮ್ಮ ಸಿಕ್ಕಾಪಟ್ಟೆ ನರ್ವಸ್ ಆಗ್ತಾ ಇದ್ದಾರೆ. ಮೊದಲನೇ ವಿಡಿಯೋ, ಅಮ್ಮನಿಗೆ ಏನೂ ಗೊತ್ತಿಲ್ಲ. ಸೊ ನಾನು ಶುರು ಮಾಡ್ತಾ ಇದ್ದೀನಿ, ಹೋಗ್ತಾ ಅಭ್ಯಾಸ ಆಗುತ್ತೆ. ಸೊ ಇವತ್ತೇನು ಮಾಡ್ತಾ ಇದೀವಿ ಹೇಳು? ಇವತ್ತು ಚಿಕನ್ ಬಿರಿಯಾನಿ ಮಾಡ್ತಾ ಇದ್ದೀವಿ, ಮತ್ತೆ ಚಿಕನ್ ಫ್ರೈ ಮಾಡ್ತಾ ಇದ್ದೀವಿ. ಸೊ ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಫ್ರೈ. ಹೌದು. ನೀವೆಲ್ಲರೂ ಬನ್ನಿ, ನಮ್ಮ ಜೊತೆ ಸಪೋರ್ಟ್ ಆಗಿ ನಿಂತ್ಕೊಳ್ಳಿ. ನೀವು ಕಲ್ತ್ಕೊಳ್ಳಿ, ನಮಗೂ ಕಲಿಸಿ. ಬನ್ನಿ ಶುರು ಮಾಡೋಣ. ಇವಾಗ ಚಿಕನ್ ಬಿರಿಯಾನಿ ಮಾಡೋದಕ್ಕೆ ಈರುಳ್ಳಿ ಎಲ್ಲ ತಗೊಂಡಿದ್ದೀನಿ, ಅದನ್ನೆಲ್ಲ ತೋರಿಸ್ತೀನಿ. ಈರುಳ್ಳಿ ತಗೊಂಡಿದ್ದೀನಿ, ಬೆಳ್ಳುಳ್ಳಿ ತಗೊಂಡಿದ್ದೀನಿ, ಟೊಮೊಟೊ ತಗೊಂಡಿದ್ದೀನಿ, ಶುಂಠಿ ತಗೊಂಡಿದ್ದೀನಿ, ಒಂದು 3 ಮರಾಠಿ ಮೊಗ್ಗು, ಒಂದು 4 ಏಲಕ್ಕಿ, ಒಂದು ಪಲಾವ್ ಎಲೆ, ಮತ್ತು ಒಂದು 4 ಪೀಸು ಚಕ್ಕೆ, ಆಮೇಲೆ 8 ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಆಮೇಲೆ ಇದು ಕಲ್ಲುವು, ಆಮೇಲೆ ಒಂದು 5 ಇದು ಲವಂಗ ತಗೊಂಡಿದ್ದೀನಿ, ಮತ್ತು ಮೆಂತ್ಯ ಸೊಪ್ಪು ತಗೊಂಡಿದ್ದೀನಿ, ಪುದೀನ ಸ್ವಲ್ಪ. ಓಕೆ, ಇವಾಗ ಅದನ್ನ ಹುರ್ಕೊಂತೀಯಾ? ಹೌದು. ಇದು ಸೊಪ್ಪು ಎಲ್ಲ ಹುರ್ಕೋಬೇಕು. ಈರುಳ್ಳಿ ಟೊಮೊಟೊ ಇದೆಲ್ಲ ಹುರ್ಕೋಬೇಕು. ಹುರ್ಕೊಳ್ಳಾಗ ಸ್ಟವ್ ಹಚ್ತಾ ಇದ್ದೀನಿ, ಬಾಣಲಿ ಇಟ್ಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂತೀನಿ. ಇದು ಹುರ್ಕೊಳ್ಳೋಕೆ. ಬಿರಿಯಾನಿ ಮಸಾಲೆ ಏನೋ ಇದು? ಹಾಂ, ಇದು ಬಿರಿಯಾನಿ ಮಸಾಲೆ. ಈರುಳ್ಳಿ ಹಾಕ್ತಾ ಇದ್ದೀನಿ ಇದಕ್ಕೆ, ಬಿರಿಯಾನಿ ರುಬ್ಕೊಳ್ಳೋದಕ್ಕೆ. ಮತ್ತೆ ಅದು ಸ್ವಲ್ಪ ಡ್ರೈ ಆಗಬೇಕು ಈರುಳ್ಳಿ. ಗೋಲ್ಡನ್ ಕಲರ್ ಬರಬೇಕಾ? ಹಾಂ, ಸ್ವಲ್ಪ ಇದಾಗಬೇಕು. ರುಬ್ಕೊಳ್ಳೋಕ್ಕೂ ಹಾಕೋಬೇಕು. ಮತ್ತೆ ಕುಕ್ಕರ್ಗೆ ನಾವು ಚಿಕನ್ ಹಾಕ್ತೀವಲ್ಲ, ಆವಾಗಲೂ ಸ್ವಲ್ಪ ಹಾಕೋಬೇಕು ಅದ್ರ ಜೊತೆಗೆ. ಇವಾಗ ಸ್ವಲ್ಪ ತಗೊಂಡು ರುಬ್ಕೊತಾ ಇದ್ದೀನಿ ನಾನು. ಓಕೆ, ಅರ್ಧ ಈರುಳ್ಳಿ ಫಸ್ಟ್ ಹುರ್ಕೊಳ್ಳೋದು. ಹೌದು. ಇನ್ನು ಅರ್ಧ ಮತ್ತೆ ಹಂಗೆ ಹಾಕಕ್ಕೆ ಈರುಳ್ಳಿ ಮಾತ್ರ. ಆಮೇಲೆ ಸೊಪ್ಪು ಅದೆಲ್ಲ ಮತ್ತೆ ಒಗ್ಗರಣೆಗೂ ಹಾಕೋಬೇಕು ರುಬ್ಕೊಂಡ್ಮೇಲೆ. ಓಕೆ, ಇವಾಗ ಈರುಳ್ಳಿ ಎಲ್ಲ ಡ್ರೈ ಆಗಿದೆ, ಸಾಕು. ಇಷ್ಟು ಜಾಸ್ತಿ ಸೀದಾದ್ರೆ ಚೆನ್ನಾಗಿರಲ್ಲ ಅದು. ಮತ್ತೆ ಇವಾಗ ಶುಂಠಿ ಹಾಕೋತಾ ಇದ್ದೀನಿ, ಒಂದು 5-6 ಪೀಸು. ಆಮೇಲೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ, ಇಷ್ಟು ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಇದು ಸ್ವಲ್ಪ ಡ್ರೈ ಆಗಬೇಕಷ್ಟೇ. ಮೆಂತ್ಯ ಹಾಕ್ತಾ ಇದ್ದೀನಿ ಇವಾಗ. ಮೆಂತ್ಯನ ಹಿಂಗೆ ಹುರ್ಕೊಂಡು ರುಬ್ಕೋಬೋದು, ಇಲ್ಲ ಒಗ್ಗರಣೆಗಾದ್ರೂ ಕೊಟ್ಕೊಂಡು ಚಿಕನ್ ಹಾಕ್ಬೇಕಾದ್ರೆ ಅದ್ರ ಜೊತೆಗೂ ಹಾಕ್ಬೋದು. ಆಮೇಲೆ ಇವಾಗ ಮತ್ತೆ ಪುದೀನ ಹಾಕ್ಕೊತಾ ಇದ್ದೀನಿ. ಮಂಕ್ರಿ ಗಟ್ಲೆ ಪುದೀನ ಇಲ್ಲ, ಸ್ವಲ್ಪನೇ. ಹಾಂ, ಒಂದಿಡಿ ಹಾಕ್ತಾ ಇದ್ದೀನಿ. ಇದರಿಂದನೇ ಬಿರಿಯಾನಿ ಗ್ರೀನ್ ಬರೋದು. ಹೌದು. ಸ್ವಲ್ಪ ಬಾಡಬೇಕಷ್ಟೇ. ಸ್ವಲ್ಪ ಬಾಡಿದ್ಮೇಲೆ ಇವಾಗ ಹಸಿಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಹಾಕ್ಕೊತಾ ಇದ್ದೀನಿ. ತಂದಿರಿ. ಅಷ್ಟೇ, ಇಷ್ಟು ಬಾಡಿದ್ರೆ ಸಾಕು. ಮತ್ತು ಇವಾಗ ಟೊಮೊಟೊ ಹಾಕ್ಕೊತಾ ಇದ್ದೀನಿ. ಟೊಮೊಟೊ ಸುಮ್ಮನೆ ಟೇಸ್ಟ್ಗೆ ಒಂದೇ ಒಂದು ಟೊಮೊಟೊ.
ಇದೆಲ್ಲ ಬಾಡಿದ್ಮೇಲೆ ಕೆಳಗೆ ಇಳಿಸ್ಕೋಬೇಕು. ಕೆಳಗೆ ಇಳಿಸ್ಕೊಂಡು ಆರಿದ್ಮೇಲೆ ಇದನ್ನು ಸ್ವಲ್ಪ ರುಬ್ಕೋಬೇಕು ಅಷ್ಟೇ. ಇದು ಆಗಿದೆ, ಕೆಳಗೆ ಇಳಿಸ್ಕೋಬೇಕು. ಇದನ್ನು ಕೆಳಗೆ ಇಳಿಸ್ಕೊಂಡು ಆರಿದ್ಮೇಲೆ ರುಬ್ಕೋಬೇಕಿದು. ಇವಾಗ ಎಣ್ಣೆಲಿ ಹಾಕೊಂಡೆಲ್ಲ ಬಾಡಿಸ್ಕೊಂಡಲ್ಲ ಬಿರಿಯಾನಿಗೆ ಅಂತ, ಅದೆಲ್ಲ ಸ್ವಲ್ಪ ಆರಬೇಕು. ಆರೋ ಅಷ್ಟಲ್ಲಿಗೆ ನಾನು ಕುಕ್ಕರ್ ತೊಗೊತಾ ಇದ್ದೀನಿ. ಕುಕ್ಕರ್ ತೊಗೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಒಂದು 4 ಸ್ಪೂನ್ ಎಣ್ಣೆ ಕಾಯ್ದಿದೆ. ಇವಾಗ ಚಕ್ಕೆ ಹಾಕ್ಕೊತಾ ಇದ್ದೀನಿ, ಮತ್ತು ಪಲಾವ್ ಎಲೆ ಹಾಕ್ಕೊತಾ ಇದ್ದೀನಿ, ಏಲಕ್ಕಿ, ಮರಾಠಿ ಮೊಗ್ಗು, ಕಲ್ಲುವು, ಲವಂಗ ಹಾಕ್ತಾ ಇದ್ದೀನಿ. ಇವಾಗ ಸ್ವಲ್ಪ ಈರುಳ್ಳಿ ಹಾಕ್ಕೊತೀನಿ ಬಾಡ್ಸಕ್ಕೆ. ಇದು ಚೆನ್ನಾಗಿ ಬಾಡಬೇಕು. ಮತ್ತೆ ಅವಾಗಲೇ ಹೇಳೋದ್ನಲ್ಲ ಆ ಥರ ಸ್ವಲ್ಪ ಮೆಂತ್ಯ ಸೊಪ್ಪನ್ನ ಬೇಕಾದ್ರೆ ಕಟ್ ಮಾಡಿ ಇದ್ರಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇದು ಮಾಡ್ಕೊಬೋದು. ಮತ್ತು ಹಸಿದು ಮೆಂತ್ಯ ಇಲ್ಲ ಅಂದರೆ ಕಸ್ತೂರಿ ಮೆಂತ್ಯನೂ ಕೂಡ ಹಾಕ್ಕೋಬೋದು, ಇನ್ನೂ ಚೆನ್ನಾಗಿರುತ್ತೆ. ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ. ಸ್ವಲ್ಪ ಅರಿಶಿನ, ಚಿಕನ್ ಹಾಕ್ತಾ ಇದ್ದೀನಿ. ಚಿಕನ್ 1 kg ಅಲ್ಲ? 1 kg ಚಿಕನ್. ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ಉಪ್ಪು ಆಮೇಲೆ ಹಾಕಬೇಕು. ಈಗ ಮತ್ತೆ ಒಂಚೂರು ಟೇಸ್ಟ್ಗೆ ಹಾಕ್ತೀನಿ ಉಪ್ಪು, ಅದು ಹಿಡಿಬೇಕಲ್ಲ ಅಂತ. ಮತ್ತು ಮಾಂಸ ಇರಬೇಕು ಅಂತ? ಹೌದು, ಮಾಂಸಕ್ಕೆ ಉಪ್ಪು ಇದು. ಹೌದು. ಮತ್ತೆ ಅಕ್ಕಿ ಹಾಕಿದ್ರೆ ಇನ್ನೊಂದು ಉಪ್ಪು ಹಾಕೋದು? ಹಾಂ, ಅಲ್ಲ, ಮಸಾಲೆ ಎಲ್ಲ ಹಾಕಿದ್ಮೇಲೆ ನೋಡ್ಕೊಂಡು ಉಪ್ಪು ಹಾಕಬೇಕು. ಟೇಸ್ಟ್ ಬಟ್ ಇದು ಬೇಯೋ ಅಷ್ಟರಲ್ಲಿ ಇದು ಸ್ವಲ್ಪ ಬೇಯಬೇಕು. ಬೇಯೋ ಅಷ್ಟರಲ್ಲಿ ಇದನ್ನ ರುಬ್ಕೊಳ್ಳೋಣ. ಅವಾಗಲೇ ಇಟ್ಕೊಂಡಿದ್ನಲ್ಲ, ಈಗ ತಣ್ಣಗಾಗಿದೆ. ಹೌದು. ಈ ಥರ ನುಣ್ಣಗೆ ನೈಸಿಗಿರಬೇಕು, ಆವಾಗ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇದು ಚಿಕನ್ ಸ್ಮೂತ್ ಆಗಬೇಕಂದ್ರೆ ಒಂದೇ ಒಂದು ನಿಂಬೆಹಣ್ಣು ಹಿಂಡ್ಕೊತಾ ಇದ್ದೀನಿ. ಇವಾಗ ಮಸಾಲೆ ಹಾಕ್ಕೋಬೇಕು. ಮಸಾಲೆ ಹಾಕ್ಕೊತಾ ಇದ್ದೀನಿ, ರುಬ್ಬಿಟ್ಕೊಂಡಿದ್ನಲ್ಲ ಆ ಮಸಾಲೆ. ಒಂದು kg ಅಕ್ಕಿಗೆ 1 kg ಚಿಕನ್. 1 kg ಅಕ್ಕಿನ ನೆನೆಸ್ಕೊಂಡಿದ್ದೀನಿ. ನೆನೆಸ್ಕೊಂಡು ಇವಾಗ ನೀರು ಚೇಂಜ್ ಮಾಡ್ಕೊತೀನಿ. ನೀರು ಬಸ್ಬಿಟ್ಟು ಈ ಮಸಾಲೆ ಕುದ್ದ ಮೇಲೆ ಅಕ್ಕಿ ಹಾಕ್ಕೊಳ್ಳೋದು. ಇವಾಗ ಬಿಸಿನೀರು ಕಾಯಿಸ್ಕೊಂಡು ಇಟ್ಕೊಂಡಿದ್ದೀನಿ ನಾನು, ತಣ್ಣೀರು ಹಾಕಬಾರ್ದು ಅಂತ. ತಣ್ಣೀರು ಹಾಕಬಾರ್ದು ಅಂತ ಬಿಸಿನೀರು ಕಾಯಿಸಿ ಇಟ್ಕೊಂಡಿದ್ದೀನಿ. ಈಗ ಬಿಸಿನೀರು ಹಾಕ್ತಾ ಇದ್ದೀನಿ. ಆವಾಗಲೇ ನಾನು ಚಿಕನ್ ಹಾಕ್ಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿದ್ದೆ ಅಲ್ವಾ, ಅದು ಸ್ವಲ್ಪ ಚಿಕನ್ ಬೇಯಲಿ ಅಂತ ಉಪ್ಪು ಹಾಕಿದ್ದೆ. ಇವಾಗ ಮಸಾಲೆ ಹಾಕಿದ್ದೀನಲ್ಲ, ಇವಾಗ ಕರೆಕ್ಟಾಗಿ ಟೇಸ್ಟ್ಗೆ ತಕ್ಕನಾಗಿ ಉಪ್ಪು ಹಾಕ್ಕೊತಾ ಇದ್ದೀನಿ. ಇದು ಇವಾಗೆಲ್ಲ ಸೇರ್ಸಾಗಿದೆ, ಮಸಾಲೆ ಚಿಕನ್ ಎಲ್ಲ ಸೇರ್ಸಾಗಿದೆ. ಇದು ಒಂದು ಕುದಿ ಬರಬೇಕು. ಚೆನ್ನಾಗಿ ಒಂದು ಕುದಿ ಬಂದಮೇಲೆ ಅಕ್ಕಿ ನೆನೆಸಿಟ್ಕೊಂಡಿದ್ದೀನಲ್ಲ ಅದು ಹಾಕ್ತೀನಿ. ಚಿಕನ್ ಒಂದು ಕುದಿ ಬರಲಿ ಅಂತ ಹೇಳಿದ್ನಲ್ಲ, ಇವಾಗ ಚೆನ್ನಾಗಿ ಕುದೀತಾ ಇದೆ ನೋಡಿ. ಇವಾಗ ಅಕ್ಕಿ ನೆನೆಸಿಟ್ಕೊಂಡಿದ್ದೆ ನಾನು, ಚೆನ್ನಾಗಿ ತೊಳೆದು ನೆನೆಸಿ ಇಟ್ಕೊಂಡಿದ್ದೀನಿ. ಇವಾಗ ಅಕ್ಕಿನ ಹಾಕ್ತಾಯಿದ್ದೀನಿ. ಅದಕ್ಕೆ ಒಂಚೂರು ನೀರು ಇರಬಾರ್ದು ಅದರಲ್ಲಿ. ಅಕ್ಕಿ ಎಲ್ಲ ಹಾಕಿದ್ದೀನಿ. ಇವಾಗೆಲ್ಲ ಒಂದು ರೌಂಡ್ ನೀಟಾಗಿ ಕಲಿಸ್ಕೊಟ್ಟು ಒಂದು ಕುದಿ ಬಂದಮೇಲೆ ಲಾಸ್ಟಲ್ಲಿ ಒಂದೇ ಒಂದು ವಿಷಲು ಮುಚ್ಚಾಕ್ಬೇಕು ನಾವು. ಈಗ ಬಾಣಲಿ ಇಟ್ಟಿದ್ದೀನಿ ಚಿಕನ್ ಫ್ರೈ ಮಾಡ್ಕೊಳ್ಳೋದಕ್ಕೆ. ಅದಕ್ಕೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಕಾಯಲಿ.
ಎಣ್ಣೆ ಕಾಯ್ದ್ಮೇಲೆ ಈರುಳ್ಳಿ ಹಾಕ್ಕೋಬೇಕು. ಬಿರಿಯಾನಿ ಬೇಯೋ ಗ್ಯಾಪಲ್ಲೇ ಚಿಕನ್ ಫ್ರೈ ಮಾಡ್ಕೊಳ್ಳೋದು. ಚಿಕನ್ ಫ್ರೈಗೆ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಬಿರಿಯಾನಿಗೆ ಬಿಸಿನೀರು ಯೂಸ್ ಮಾಡೋದು ಇದಕ್ಕೋಸ್ಕರನ, ಬೇಗ ಕುದಿ ಬರುತ್ತೆ. ಹೌದು. ತಣ್ಣಗೆ ಹಾಕ್ಬಿಟ್ರೆ ಮತ್ತೆ ಟೈಮ್ ತಗೊಳುತ್ತೆ. ತಣ್ಣೀರು ಹಾಕಿದ್ರೆ ಮತ್ತೆ ಚಿಕನ್ ಇದಾಗ್ಬಿಡತ್ತೆ ಅಂತ. ಇವಾಗ ಎಣ್ಣೆ ಚೆನ್ನಾಗಿ ಕಾಯ್ದಿದೆ. ಚಿಕನ್ ಫ್ರೈಗೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಡ್ರೈ ಆಗಿದೆ. ಇವಾಗ ಚಿಕನ್ ಹಾಕ್ಕೊತಾ ಇದ್ದೀನಿ. ಚಿಕನ್ ಅಂದರೆ ಕಾಲು ಇವೆಲ್ಲ ಇರುತ್ತಲ್ಲ, ಅದನ್ನು ಫ್ರೈ ಮಾಡೋಕೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಅರಿಶಿನ ಹಾಕ್ತೀನಿ. ಆಮೇಲೆ ಸ್ವಲ್ಪ ಉಪ್ಪು ಹಾಕ್ತೀನಿ. ಸ್ವಲ್ಪ ಉಪ್ಪು. ಇದು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಆದಮೇಲೆ ಚೆನ್ನಾಗಿ ಬೇಯಬೇಕಿದು. ಇದು ಬೇಯೋ ಅಷ್ಟರಲ್ಲಿ ಇದು ಬೇಯಬೇಕು. ಇವಾಗ ಇದು ಬೆಂದಿದ್ದಲ್ಲಿ ಇವಾಗ ಇದು ನಾನು ಬಿರಿಯಾನಿಗೆ ಹಾಕಿದ್ನಲ್ಲ ಹಾಗಿದೆ. ಒಂದೇ ಒಂದು ವಿಷಲ್ ಆಗಬೇಕಿದು. ಇವಾಗ ಕುಕ್ಕರ್ ಮುಚ್ಚಿ ಹಾಕ್ಕೊತೀನಿ ನೋಡಿ, ಹಾಗಿದೆ. ಒಂದೇ ಒಂದು ವಿಷಲ್ ಆಗಬೇಕಿದು. ಕುಕ್ಕರ್ ಮುಚ್ಚಿ ಹಾಕ್ಕೊತೀನಿ. ಮತ್ತು ಮಧ್ಯದಲ್ಲಿ ಒಂದು ಸ್ವಲ್ಪ ತುಪ್ಪ ಹಾಕ್ಕೋತೀನಿ. ತುಪ್ಪ ಹಾಕ್ತಾಯಿದ್ದೀನಿ. 1 ಸ್ಪೂನ್ ಆದರೂ ಸಾಕು, ಇಲ್ಲ 2 ಸ್ಪೂನ್ ಆದರೂ ಸಾಕು. ಕುಕ್ಕರ್ ಮುಚ್ಚಿ ಹಾಕ್ತೀನಿ. ಚಿಕನ್ ಫ್ರೈಗೆ ಅದು ಹಾಕಿದ್ದೀನಿ, ಬೇಯ್ತಾ ಇದೆ. ಅಷ್ಟರಲ್ಲಿ ಚಿಕನ್ ಮಸಾಲೆಗೆ ರುಬ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನ್ಕಾಯಿ, ಒಂದು 5 ಹಸಿರು ಮೆಣಸಿನ್ಕಾಯಿ, ಆಮೇಲೆ ಮೆಣಸು, ಆಮೇಲೆ ಶುಂಠಿ ಮತ್ತು ಬೆಳ್ಳುಳ್ಳಿ, ಆಮೇಲೆ ಪುದೀನ ಹಾಕ್ಕೊತಾ ಇದ್ದೀನಿ. ಎಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದು. ಮತ್ತು ಅದಕ್ಕೆ ಟೇಸ್ಟ್ಗೆ ಒಂದೇ ಒಂದು ಟೊಮೊಟೊ. ಇಷ್ಟೇ. ಇದನ್ನು ರುಬ್ಕೊತೀನಿ ಇವಾಗ ನೈಸ್ಗೆ. ಈ ಥರ ಚಿಕನ್ ಫ್ರೈ ಮಾಡೋದಕ್ಕೂ ಮಸಾಲೆ ನೈಸ್ ಇರಬೇಕು. ನೈಸ್ಗಿದ್ರೆ ಮಾತ್ರ ಚಿಕನ್ಗೆ ಹಿಡಿಯುತ್ತೆ. ದಪ್ಪ ರುಬ್ಕೊಂಡ್ರೆ ಆಗಲ್ಲ. ಅವಾಗಲೇ ಹಾಕಿದ್ನಲ್ಲ, ಮತ್ತೆ ಹಂಗೆ ಬಿಟ್ಟರೆ ತಳ ಹಿಡಿಯುತ್ತೆ. ಅವಾಗವಾಗ ಹಿಂಗೆ ತಿರುಗಿಸ್ಕೊತಾ ಇರಬೇಕು ನೋಡಿ. ಆವಾಗಲೇ ರುಬ್ಬಿಟ್ಕೊಂಡಿದ್ನಲ್ಲ ಮಸಾಲೆ ನೈಸಿಗೆ, ಅದನ್ನು ಇವಾಗ ಚಿಕನ್ ಫ್ರೈಗೆ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಡ್ಬೇಕು. ಉಪ್ಪೆಲ್ಲ ಆವಾಗಲೇ ಹಾಕಿದ್ದೀನಿ. ಉಪ್ಪೇನು ಮತ್ತೆ ಹಾಕ್ಕೊಳ್ಳೋದು ಬೇಡ. ಇವಾಗ ಚೆನ್ನಾಗಿ ಒಂದು ಸ್ವಲ್ಪ ಮಸಾಲೆ ಎಲ್ಲ, ಚಿಕನ್ನು ಮಸಾಲೆ ಎಲ್ಲ ಚೆನ್ನಾಗಿ ಬೇಯಬೇಕು. ಮುಚ್ಚಿಬಿಡೋಣ ಇದನ್ನು. ನಾನು ಮಸಾಲೆ ರುಬ್ಕೊಂಡಿದ್ನಲ್ಲ, ಮಸಾಲೆ ಹಾಕ್ಬೇಕಾದ್ರೆ ಸ್ವಲ್ಪ ಗರಂ ಮಸಾಲೆ ಹಾಕ್ಬೇಕಾಗಿತ್ತು, ಅಂದರೆ ಘಮ ಘಮ ಬರೋದಕ್ಕೆ. ಅದು ಸಾರಿ ಮರ್ತೋದೆ, ಅದಕ್ಕೆ ಇವಾಗ ಹಾಕ್ತಾ ಇದ್ದೀನಿ. ನೀವು ಮಾಡಬೇಕಾದ್ರೆ ಮಸಾಲೆ ಹಾಕ್ಕೊತೀರಲ್ಲ, ಆವಾಗಲೇ ನೀವು ಒಂಚೂರು ಗರಂ ಮಸಾಲೆ ಹಾಕ್ಕೊಳ್ಳಿ. ನಾನು ಇವಾಗ ಹಾಕ್ತಾ ಇದ್ದೀನಿ. ಬಿರಿಯಾನಿ ರೆಡಿಯಾಗಿದೆ. ಇವಾಗ ಮುಚ್ಚಿ ತೆಗಿತಾ ಇದ್ದೀನಿ. ಕೊತ ಕುದೀತಾ ಇದೆ. ಎಷ್ಟು ಚೆನ್ನಾಗಿ ಬಂದಿದೆ. ಎಸ್, ಇಷ್ಟೇ. ಕಲಿಯೋವರೆಗೂ ಅಷ್ಟೇ, ಕಲ್ತ ಮೇಲೆ ಈಸಿ. ಹಾಕೊಂಡು ಊಟ ಮಾಡೋದು. ಈಗ ಫ್ರೈ ಆಗಿದೆ. ಓಪನ್ ಮಾಡ್ತಿದ್ದೀನಿ. ಇವಾಗ ಕೆಳಗಡೆ ಇಳಿಸ್ಕೊಳ್ಳೋಣ. ನೋಡ, ಇಷ್ಟೇ. ಇದ್ರದ್ದು ಮುಗೀತು. ಕರೆಕ್ಟಾಗಿ ಬಂದಿದೆ. ಇದು ಬಿರಿಯಾನಿ ಜೊತೆಗೆ ಹಾಕೊಂಡು ಊಟ ಮಾಡ್ಬೋದು. ಸೌತೆಕಾಯಿ ಕಟ್ ಮಾಡ್ಕೊಂಡಾಗಿದೆ. ಈಗ ನೆಕ್ಸ್ಟ್ ಫುಲ್ ಬ್ಯಾಟಿಂಗ್ ಬಿರಿಯಾನಿ ಚಿಕನ್ ಫ್ರೈ ತಿನ್ನೋಣ, ರುಚಿ ನೋಡೋಣ ಹೇಗಿದೆ. ಬಿರಿಯಾನಿ ರೆಡಿಯಾಗಿದೆ. ಸರ್ವ್ ಮಾಡ್ತಾ ಇದ್ದೀನಿ. ಫ್ರೈ ರೆಡಿಯಾಗಿದೆ, ಹಾಕ್ತಾ ಇದ್ದೀನಿ.
ರೆಡಿ ಟು ಟೇಸ್ಟ್ ಬಿರಿಯಾನಿ ಹೆಂಗಿದೆ ನೋಡೋಣ. ಶೌರ್ಯ ಟೇಸ್ಟ್ ಮಾಡು. ಟೇಸ್ಟ್ ಮಾಡು ಮಗ, ಬಿಸಿ ಇದೆ, ಟೇಸ್ಟ್ ಮಾಡು ನಿಧಾನಕ್ಕೆ. ಚೆನ್ನಾಗಿದೆ, ಬಿಸಿ ಬಿಸಿ ಫುಲ್. ಅದಕ್ಕೆ ಮೊಸರು ಬಜ್ಜಿ ಇದ್ದಿದ್ರೆ ಚೆನ್ನಾಗಿರೋದು, ಬಟ್ ಇದು ಚಿಕನ್ ಫ್ರೈ ಮಾಡಿರೋದ್ರಿಂದ ಅದು ಕ್ಯಾನ್ಸಲ್. ಮೈಂಡ್ ಬ್ಲೋಯಿಂಗ್. ಯಾರು ಮಾಡಿದ್ದು? ನಮ್ಮಮ್ಮ. ಟೇಸ್ಟ್ ಆಗಿದೆಯಾ? ಟೇಸ್ಟಿನ ಕೇಳೋದೇ ಬೇಡ. ವಾವ್, ಸೂಪರ್ ಮಗ, ಸೂಪರ್ ಆಗಿದೆ ಗೈಸ್. ಬಾಯಲ್ಲಿ ನೀರು ಹೋಗ್ತೈತೆ. ಚಿಕನ್ ಫ್ರೈ. ರುಚಿ ಚೆನ್ನಾಗಿ ಹೀರ್ಕೊಂಡಿದೆ ಮಾಂಸ. ಬಿರಿಯಾನಿ ಬೇಡ ಅಂದದು ಏನು ತಿಂತಾ ಇದೆಯಾ ಗಬ್ಬ ಗಬ್ಬ ಅಂತ? ಚಲೋ ಐತೆ. ಚೆನ್ನಾಗಿದೆ. ಕೊಡ್ರಿ ನಂದದು. ನಮ್ಮಮ್ಮ ನನಗೆ ಪೀಸು ಜಾಸ್ತಿ ಹಾಕ್ಬಿಟ್ಟವ್ರೆ, ಅದೇ ಮೂಳೆ ಜಾಸ್ತಿ ಹಾಕ್ಬಿಟ್ಟವ್ರೆ. ಇದಷ್ಟು ಇವತ್ತಿನ ಬಿರಿಯಾನಿ ಕತೆ. ನಮ್ಮಮ್ಮ ತಿಂದು ಟೇಸ್ಟ್ ನೋಡ್ತಾರೆ. ಇದನ್ನೇನಾದ್ರು ಬದಲಾಯಿಸ್ಬೇಕಾ? ಇವರೇ ತಿಂತಾ ಇರೋದು ಇವರೇ. ಸರಿ, ಸ್ವಲ್ಪ ನಂಗೆ ಮಾತಾಡೋಕೆ ಬಿಡ ಪ್ಲೀಸ್. ಆಯ್ತು ಸರ್. ಇದಷ್ಟು ಇವತ್ತಿನ ಬಿರಿಯಾನಿ ಕತೆ. ಇದೇ ಏನಾದ್ರು ಆ್ಯಡ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಅನ್ನೋ ರೆಸಿಪಿ ನಿಮ್ಗೆ ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ, ಅದನ್ನು ಒಂದ್ಸರಿ ಟ್ರೈ ಮಾಡುವ. ಸಕಾಲಿದೆ, ಖಾರ ಗಂಟ್ಲಿಗೆ ಗಮ್ಮತ್ತ ಹೊಡಿತಾ ಇದೆ. ಸೊ ಅವ್ರಿಗೆ ಗಮ್ಮು, ನಮಗೆ ನಮಗೆ ಅಣ್ಣ ಬಿರಿಯಾನಿ ತಿಂದು ಹೈ ಆಗ್ಬಿಟ್ಟವನೆ. ನನಗೇನು ಮಾತಾಡಕ್ ಮಾತೇ ಗೊತ್ತಿಲ್ಲ. ಬಿರಿಯಾನಿ ಬೇಡ ಬೇಡ ಅಂತಿದ್ದ, ಕೂತವನೆ ಬಿರಿಯಾನಿ ತಿನ್ನಕ್ಕೆ. ಬಿರಿಯಾನಿ ಚಿಕನ್ ಫ್ರೈ ಸಕ್ಕತ್ತಾಗಿದೆ. ಇದೇ ಥರ ಮತ್ತಷ್ಟು ಮಗದಷ್ಟು ರೆಸಿಪಿಗಳ ಜೊತೆ ಬರ್ತಾ ಇರ್ತೀವಿ. ನಮ್ಮ ಚಾನಲ್ ಹೆಸರು ಜಯೋಪಚಾರ. ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಸಪೋರ್ಟ್ ಮಾಡಿ. ಇದು ನಮ್ಮದು ಮೊದಲನೇ ವಿಡಿಯೋ, ಸೊ ಇನ್ನೊಂದಷ್ಟು ಬರ್ತಾ ಇರುತ್ತೆ, ನೋಡುವ ಹೆಂಗೋಗುತ್ತೆ ಅಂತ. ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಸಪೋರ್ಟ್ ಮಾಡಿ. ಇವತ್ತು ಹೊಸ್ದಾಗಿ ಮಾಡಿರೋದು ಬಿರಿಯಾನಿ ಹೆಂಗಿದೆಯಾ ಏನೋ ಗೊತ್ತಿಲ್ಲ. ನೀವು ಮಾಡಿರೋದನ್ನ ನೋಡಿ ಹೇಳಬೇಕು. ನೀವು ಒಂದು ದಿವಸ ಮಾಡಿಬಿಟ್ಟು ಟೇಸ್ಟ್ ಮಾಡಿ ನಮಗೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಯಾಕೆ ಬರಲ್ಲ? ಬಾಯ್ ಬಾಯ್, ಗುಡ್ ನೈಟ್. ಟಾಟಾ, ಗಯಾ ಗಯಾ ಮೇರೆ ತೋ ಗಯಾ. ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗೋಣ. ಬಾಯ್.